ಮನುಷ್ಯ ಯಾವಾಗಲೂ ಕೂಡ ಒಂದು ಭ್ರಮೆಯಲ್ಲಿ ಬದುಕ್ತಾನಂತೆ. ಏನ್ ಭ್ರಮೆ ಗೊತ್ತಾ? ನಾನು ಎಲ್ರಿಗೂ ಕೂಡ ಬೇಕಾದವನು ಅಂತ. ಈ ಭ್ರಮೆ ಮನುಷ್ಯನಲ್ಲಿ ಸಹಜವಾಗಿರುತ್ತೆ. ನಾವು ಅಂದ್ಕೊಳ್ತೀವಿ ನಾನು ಎಲ್ರಿಗೂ ಬೇಕಾದವನು ಅಂತ. ನೋ, ನಾವು ಇಲ್ಲ ಅಂತಂದ್ರೆ ಯಾರ ಬದುಕಿನಲ್ಲಿ ಏನೂ ಕೂಡ ಚೇಂಜಸ್ ಆಗಲ್ಲ. ಈಗ ನಾವು ನಾಳೆ ಹೊರಟು ಬಿಟ್ವಿ ಅಂತಂದ್ರೆ ಒಂದು ಸ್ವಲ್ಪ ದಿನದವರೆಗೆ ಸಂಬಂಧಿಕರಾಗ್ಲಿ ಅಥವಾ ಫ್ರೆಂಡ್ಸ್ ಆಗಲಿ ಅಥವಾ ಎಲ್ಲರೂ ಕೂಡ ಒಂದಿಷ್ಟು ಕಣ್ಣೀರನ್ನು ಹಾಕ್ತಾರೆ. ಹೆತ್ತವರು ಒಂದು ಸ್ವಲ್ಪ ದಿನದವರೆಗೆ ಕಣ್ಣೀರಿಡಬಹುದು, ಅಥವಾ ಕೆಲವರದೇ ನೋವಿನಲ್ಲಿ ಕೊರಗಿದಂತ ಕೆಲವು ಎಕ್ಸಾಂಪಲ್ಗಳು ಇದಾವೆ, ಇಲ್ಲ ಅಂತಲ್ಲ. ಅದರ್ವೈಸ್ ಅದನ್ನ ಬಿಟ್ಟು ಮತ್ತೆ ಯಾರ ಬದುಕಿನಲ್ಲಿ ಏನೂ ಕೂಡ ಚೇಂಜಸ್ ಆಗಲ್ಲ. ಎಲ್ಲವೂ ಕೂಡ ಯಥಾಸ್ಥಿತಿಗೆ ಬರುತ್ತೆ. ಪ್ರಕೃತಿ ದತ್ತವಾಗಿ ಮಾತಾಡಬೇಕು ಅಂತಂದ್ರೆ ಗಾಳಿ ಬೀಸೋದು ಬೀಸುತ್ತೆ, ಬೆಂಕಿ ಹತ್ತುತ್ತೆ, ಮಳೆ ಬರೋದು ಕಾಲಕ್ಕೆ ಬರ್ತಾ ಇರುತ್ತೆ. ಯಾರ ಬದುಕಿನಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ. ಆದ್ರೆ ನಾವು ಜೀವನ ಪರ್ಯಂತ ಮಾತ್ರ ಯಾರು ಏನು ಅಂದುಕೊಳ್ತೀವೋ ಅನ್ನೋದಕ್ಕೇ ಬದುಕ್ತಾ ಇರ್ತೀವಿ. ಒಂದು. ಎರಡನೇದು, ಇನ್ನೊಂದು ಭ್ರಮೆಯಿಂದ ನಾವು ಹೊರಗಡೆ ಬರಬೇಕು. ಏನು ಅಂತ ಕೇಳಿದ್ರೆ, ಮನುಷ್ಯನಿಗೆ ತನ್ನ ಬಗ್ಗೆ ತನಗೆ ಅಹಂ ಇರಬಾರದು, ಹೆಮ್ಮೆ ಇರಬೇಕು. ಆದ್ರೆ ಮನುಷ್ಯ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಎಲ್ಲ ಸರ್ತಿಯೂ ಕೂಡ ಅವನ ಬಗ್ಗೆ ಅವನಿಗೆ ಒಂದು ಅಹಂಕಾರ, ನಾನು ನನ್ನಿಂದವೇ ಎಲ್ಲ ಅಂತ. ಅದು ಕೂಡ ಒಂದು ದೊಡ್ಡ ತಪ್ಪು ಭ್ರಮೆಯ ಪರಿಕಲ್ಪನೆ ನಮ್ಮದು. ಎಲ್ಲವೂ ನನ್ನಿಂದಲೇ ಆಗುತ್ತೆ. ಹೇಳ್ತಾರಲ್ಲ, ಒಂದು ಕಥೆ ಇದೆ ನೋಡಿ, ನಾವು ಸ್ಕೂಲ್ ಶಾಲೆಗೆ ಹೋಗ್ಬೇಕಾದ್ರೆ ಈ ಅಜ್ಜಿಯ ಜಂಬದ ಕೋಳಿ ಅಂತ ಏನೋ ಒಂದು ಕಥೆ ಇತ್ತು. ಅಜ್ಜಿ ಏನು ಅನ್ಕೊಂಡಿದ್ಲು ಅಂತಂದ್ರೆ, ಪ್ರತಿನಿತ್ಯ ನನ್ನ ಕೋಳಿ ಕೂಗಿದ್ರೇನೆ ಬೆಳಗಾಗೋದು ಅಂತ. ಆಮೇಲೆ ಗೊತ್ತಾಯ್ತು ಅಜ್ಜಿಗೆ ಜಂಬ ಅನ್ನೋದು ಕರಗಿ ಹೋಯ್ತು. ಅಜ್ಜಿಯ ಕೋಳಿ ಕೂಗ್ಲಿಲ್ಲ ಅಂದ್ರೂ ಸೂರ್ಯ ಹುಟ್ಟುತ್ತಾನೆ, ಬೆಳಗಾಗೋದಾಗತ್ತೆ ಅಂತ. ಮನುಷ್ಯ ಇಂಥ ಭ್ರಮೆಯಿಂದ ಹೊರಗಡೆ ಬರಬೇಕು. ಇನ್ನೊಂದು ಏನು ಅಂತ ಕೇಳಿದ್ರೆ, ಮಾಡಿದ ತಪ್ಪನ್ನ ಒಪ್ಪಿಕೊಂಡು ತಿದ್ದಿ ನಡೆಯುವ ಮನೋಭಾವನೆ ಬರಬೇಕು ನಮ್ಮಲ್ಲಿ. ನಾವು ಯಾವತ್ತೂ ಕೂಡ ಕೆಲವೊಮ್ಮೆ ಮಾಡಿದ ತಪ್ಪನ್ನು ಒಪ್ಪಿಕೊಂಡು ನಾವು ತಿದ್ದುಕೊಳ್ಳೋದಿಲ್ಲ, ವಾದ ಕೇಳಲು ಬಿಡ್ತೀವಿ. ಒಬ್ಬ ಕವಿ ಒಂದು ಚಂದದ ಲೈನ್ಗಳನ್ನು ಬರೀತಾನೆ, ಎಷ್ಟು ಅದ್ಭುತ ಅಂತಂದ್ರೆ, ಮನುಷ್ಯ ತನ್ನ ತಪ್ಪು ಅಂತ ಬಂದಾಗ ವಕೀಲನಾಗ್ತಾನ, ಅದೇ ಬೇರೆಯವರ ತಪ್ಪು ಅಂತ ಬಂದಾಗ ಜಡ್ಜ್ ಆಗ್ತಾನಂತ. ಅಂದ್ರೆ ತನ್ನ ತಪ್ಪು ಅಂತ ಬಂದಾಗ ವಾದ ಕೇಳಿತಾನಂತೆ ಅವನು, ಅದೇ ಬೇರೆಯವರ ತಪ್ಪು ಅಂತ ಬಂದಾಗ ಅವನು ತಪ್ಪೇ ಮಾಡಿದಾನೆ ಅಂತ ತೀರ್ಪನ್ನೇ ಕೊಟ್ಟು ಬಿಡ್ತಾನಂತ. ಇದು ಮನುಷ್ಯನ ಸಹಜ ಗುಣ. ಇದು ಮೊದಲು ಈ ಗುಣದಿಂದ ಹೊರಗಡೆ ಬರಬೇಕು. ತನ್ನಿಂದಲೂ ಕೂಡ ತಪ್ಪುಗಳಾಗಿದ್ದಿದ್ರೆ ಆ ತಪ್ಪನ್ನ ಒಪ್ಪಿಕೊಳ್ಳುವ ಮನೋಭಾವನೆ ಬರಬೇಕು. ಬೇರೆಯವರ ವಿಷಯದಲ್ಲಿ ಕೂಡಲೇ ತೀರ್ಪನ್ನು ಕೊಟ್ಟು ಬಿಡಬಾರದು, ಕಾಯ್ಬೇಕು. ಅಲ್ಲಿ ಏನ್ ನಡೆದಿದೆ, ಸರಿಯೋ ತಪ್ಪೋ, ಅಲ್ಲಿ ಆಗಿರೋದೇನೋ ಆ ಇನ್ಸಿಡೆಂಟ್ ನಲ್ಲಿ ಪ್ರತಿಯೊಂದನ್ನು ಅವಲೋಕಿಸಬೇಕು. ಅದಾದ್ಮೇಲೆ ತೀರ್ಮಾನಕ್ಕೆ ಬರಬೇಕು. ನಾವು ಏಕಾಏಕಿ ಎಲ್ಲ ಸಮಸ್ಯೆಗಳಿಗೂ ಇಮಿಡಿಯೇಟ್ ಪ್ರತಿಕ್ರಿಯೆಯನ್ನು ಕೊಡ್ತೀವಿ. ಆ ಇಮಿಡಿಯೇಟ್ ಪ್ರತಿಕ್ರಿಯೆ ಕೊಡೋದನ್ನು ಮೊದಲು ನಿಲ್ಲಿಸಬೇಕು, ವಿಮರ್ಶೆ ಮಾಡಬೇಕು, ತರ್ಕ ಮಾಡಬೇಕು. ಆಗ್ಲೇ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಅರ್ಥ ಆಗುತ್ತೆ. ಅದನ್ನು ಬಿಟ್ಟು ನಮ್ಮದು ತಪ್ಪಿದ್ದಾಗಿಯೂ ಕೂಡ ನನ್ನದೇ ಸರಿ ಅಂತ ವಾದ ಮಾಡೋದು ಯಾರು ಗೊತ್ತಾ? ಅದು ಮೂರ್ಖರು ಮಾತ್ರ, ಬುದ್ಧಿವಂತ ಮಾಡೋದಿಲ್ಲ. ಬುದ್ಧಿವಂತನಿಗೆ ಯಾವಾಗಲೂ ಅನ್ಸುತ್ತೆ, ನಾನು ಎಲ್ಲೋ ತಪ್ಪು ಮಾಡಿದಾಗ ನೆಕ್ಸ್ಟ್ ಸರ್ತಿ ಆ ತಪ್ಪನ್ನು ತಿದ್ದಿಕೊಳ್ಳಬೇಕು ಅಂತ. ಮೂರ್ಖರಿಗೆ ಹಾಗಾಗೋದಿಲ್ಲ. ತಾನು ತಪ್ಪು ಮಾಡಿದಾಗ ಎಲ್ಲವೂ ಕೂಡ ನಾನು ಮಾಡಿದ್ದೇ ಸರಿ ಅಂತ ಅನಿಸುತ್ತೆ. ಒಂದು. ಎರಡನೇದು, ನಾವು ಯಾವ ಸಂದರ್ಭದಲ್ಲಿ ಮೌನವಾಗಿರ್ಬೇಕು ಅನ್ನೋದು ಗೊತ್ತಿರಬೇಕು. ನಾವು ಒಳ್ಳೆ ಮಾತುಗಾರರಾಗಿದ್ದೀವಿ ಅಂತಂದ್ರೆ ಎಲ್ಲ ಟೈಮ್ನಲ್ಲಿ ಮಾತನಾಡ್ತಿರೋರನ್ನ ಮಾತುಗಾರ ಅಂತ ಕರೆಯೋದಿಲ್ಲ. ಆದ್ರೆ ಯಾವ ಟೈಮ್ನಲ್ಲಿ ಮೌನವಾಗಿರ್ಬೇಕು ಅಂತ ಗೊತ್ತಿರಬೇಕು, ಯಾವ ಟೈಮ್ನಲ್ಲಿ ಕೇಳಿಸ್ಕೊಳ್ಬೇಕು ಅನ್ನೋದು ಗೊತ್ತಿರಬೇಕು. ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ, ಎಲ್ಲ ಟೈಮ್ನಲ್ಲಿ ನಾನು ಹೇಳಿದ್ದೇ ನಡಿಬೇಕು ಅನ್ನೋ ಭಾವದಲ್ಲಿ ಮಾತಾಡ್ತಾ ಹೋಗ್ತೀವಿ. ಒಬ್ಬ ಒಳ್ಳೆ ಸ್ಪೀಕರ್ ಯಾವಾಗ ಆಗ್ತಾನೆ ಅಂತ ಕೇಳಿದ್ರೆ, ಒಳ್ಳೆ ಲಿಸ್ನರ್ ಆದಾಗ, ಅಂದ್ರೆ ಒಳ್ಳೆ ಕೇಳುಗನಾದಾಗ ಒಳ್ಳೆ ಮಾತುಗಾರ ಆಗ್ತೀವಿ. ಅದಕ್ಕೆ ಎದುರಿಗಿರುವವರು ಏನು ಹೇಳ್ತಾರೆ ಅನ್ನೋದನ್ನು ಆಲಿಸಬೇಕು. ಅದಾದ್ಮೇಲೆ ನಾವು ಅದಕ್ಕೆ ತಕ್ಕ ಹಾಗೆ ಪ್ರತಿಕ್ರಿಯೆ ಕೊಡೋದು ಒಂದು ಸುಂದರವಾಗಿರುವಂತ ಮಾತನಾಡುವವರ, ಸುಂದರವಾಗಿರುವ ಸಂಸ್ಕಾರವಂತರ ಲಕ್ಷಣ ಅಂತ ನಾವು ಭಾವಿಸಿಕೊಳ್ತೇವೆ. ಅಂತಹ ಪ್ರಜ್ಞಾವಂತಿಕೆ ಅನ್ನೋದು ಸಮಾಜದಲ್ಲಿ ಜಾಸ್ತಿ ಆಗಬೇಕು. ಆ ಪ್ರಜ್ಞಾವಂತಿಕೆಯೇ ವಿದ್ಯಾವಂತಿಕೆಯೇ ಮತ್ತೊಂದು ಮಜಲು. ವಿದ್ಯಾವಂತರು ಸಿಗ್ತಾರೆ, ದೊಡ್ಡ ವಿಷಯ ಆಗೋದಿಲ್ಲ. ಆದರೆ ಪ್ರಜ್ಞಾವಂತಿಕೆಯ ಭಾವ ಇದೆಯಲ್ಲ, ಇದು ಕೆಲವು ಮಂದಿಯಲ್ಲಿ ಬರುವಂಥದ್ದು. ನನ್ನ ಗುರುಗಳು ಒಮ್ಮೆ ಸಿಕ್ಕಿದಾಗ ಹೇಳ್ತಾ ಇದ್ರು, ರೋಡಲ್ಲಿ ಸಿಕ್ಕಲ್ಲಿ ಒಂದು 4 ಜನ ಹುಡುಗರು ಕಸದ ಬ್ಯಾಗ್ ಅನ್ನ ತೆಗೆದು ಉದ್ದಕ್ಕೆ ಎಸಿತ ಹೋಗ್ತಾ ಇದ್ರಂತೆ. ಅವರೆಲ್ಲರೂ ಡಿಗ್ರಿ ಹೋಲ್ಡರ್ಸ್, ಆದ್ರೆ ಅವರೆಲ್ಲರೂ ವಿದ್ಯಾವಂತರು. ಆದ್ರೆ ಅವರಲ್ಲೊಂದು ಪ್ರಜ್ಞಾವಂತಿಕೆ ಕೊರತೆ ಇತ್ತು. ಆ ಪ್ರಜ್ಞಾವಂತಿಕೆ ಸಮಾಜ ಕ್ರಿಯೇಟ್ ಆಯ್ತು ಅಂತಾದ್ರೆ ಖಂಡಿತವಾಗ್ಲೂ ಕೂಡ ಒಂದು ಅತ್ಯದ್ಭುತವಾದ ಸಮಾಜದ ನಿರ್ಮಾಣ ಆಗುತ್ತೆ. ಯಾರ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದನ್ನ ಕಲಿತುಕೊಳ್ತಾರೆ. ಆ ಸಂಸ್ಕಾರವೇ ಆ ಪ್ರಜ್ಞಾವಂತಿಕೆಯ ವ್ಯಕ್ತಿಯನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅವನೇ ನಿಜವಾದಂತ ಯಶಸ್ವಿ ಪುರುಷ ಅಂತ ಹೇಳ್ತಾರೆ. ಎಷ್ಟು ವಂಡರ್ಫುಲ್ ಆಗಿದೆ ನೋಡಿ.